ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸತ್ಯ ಸುದ್ದಿ ನ್ಯೂಸ್ನಲ್ಲಿ ನಿಮ್ಮ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿ ಇಂದು ಜಂಟಿ ಕಾರ್ಯಾಚರಣೆ. ಹೌದು ಪ್ರಿಯ ವೀಕ್ಷಕರೇ, ನಗರದ ಟೌನ್ ಠಾಣೆಯ ನೂತನವಾಗಿ CPI ಫಕ್ರುದ್ದೀನ್ ದೇಸಾಯಿ ಹಾಗೂ ನಗರಸಭೆ ಪೌರಾಯುಕ್ತರು ಸುಬ್ರಹ್ಮಣ್ಯಂ ಶೆಟ್ಟಿ ಪಾದಚಾರಿಗಳಿಗೆ ಟ್ರಾಫಿಕ್ ಸಮಸ್ಯೆಗಳು ಆಗುತ್ತಿರುವ ಕಾರಣದಿಂದ ಫುಟ್ಪಾತ್ ವ್ಯಾಪಾರಿಗಳಿಗೆ ಹಾಗೂ ತೆರೆಗಳು ಕಾರ್ಯಾಚರಣೆ ನಗರದ ಗಾಂಧಿ ವೃತ್ತ, ಹರಪನಹಳ್ಳಿ ಸರ್ಕಲ್, ಬಂಗಾಳೆ ವೃತ್ತ, ದಾವಣಗೆರೆ ಬಸ್ ನಿಲ್ದಾಣದಲ್ಲಿ ನಡೆಸಿದರು. ಹಾಗೂ ದ್ವಿಚಕ್ರ ವಾಹನದಾರರು ಹೆಲ್ಮೆಟ್ ಧರಿಸದೆ ಚಾಲನೆ ಮಾಡುತ್ತಿದ್ದ ಚಾಲಕರಿಗೆ ದಂಡ ವಿಧಿಸಲಾಯಿತು. ಈ ಸಂದರ್ಭದಲ್ಲಿ PSI ಶ್ರೀಮತಿ ಗಿನ್ನಿ, ASI ವಿಜಯ್ ಕುಮಾರ್, ಮನ್ಸೂರ್ ಅಹಮದ್, SP ಕಾನ್ಸ್ಟೇಬಲ್ ರವಿ, ಇನ್ನು ಅನೇಕ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಉಪಸ್ಥಿತಿ ಇದ್ದರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಹಂಗೆ ಬಿಡು ಸುರೇಶ್ ಯಾಕೆನೋ ತಗೋಬೇಕು. ಇನ್ನು ಸ್ವಲ್ಪ ನಾವು ನಾಳೆಗೆ ಬೆಳಗ್ಗೆ ನಾವು ಬಂದು ನೋಡಿದಾಗ ಕರೆಕ್ಟ್ ವರ್ಕೌಟ್ ಆಗಿರ್ಬೇಕು. ಅವ್ರು ಯಾರು ನೋಡೋಣ ಬಾಲ್ಯ